ಈ ರೆಡ್ ಮರ್ಕ್ಯುರಿಗಿದೆಯಂತೆ 5 ರಿಂದ 10 ಕೋಟಿ ರೂಪಾಯಿ ಬೆಲೆ. ರೆಡ್ ಮರ್ಕ್ಯುರಿಗಿದೆಯಂತೆ ಅಗೋಚರ ಶಕ್ತಿ. ಬಾವಲಿಯ ಗೂಡೊಳಗಿರುತ್ತಂತೆ ಈ ರೆಡ್ ಮರ್ಕ್ಯುರಿ ಟ್ಯೂಬ್. ಅಟಾಮ್ ಬಾಂಬ್ಗೂ ಬಳಕೆಯಾಗುತ್ತಂತೆ ರೆಡ್ ಮರ್ಕ್ಯುರಿ. ಈ ರೆಡ್ ಮರ್ಕ್ಯುರಿ ಅನ್ನುವಂಥ ವಿಚಿತ್ರ ವಸ್ತುವಿನ ಹೆಸರು ಕೇಳ್ತಿದ್ದ ಹಾಗೆ ನಮ್ಮ ಕರುನಾಡಿನ ಯುವಕರು ಹುಚ್ಚರಂಗಾಗ್ತಿದ್ದಾರೆ. ಹೇಗಾದ್ರೂ ಈ ರೆಡ್ ಮರ್ಕ್ಯುರಿನ ಪಡಿಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಂದ್ರಲ್ಲಿ ಅಲೆದಾಡ್ತಿದ್ದಾರೆ, ಎಲ್ಲಂದ್ರಲ್ಲಿ ಕೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಹಳೆ ಟಿವಿ ಶಾಪ್ಗಳಿವೆಯೋ, ಎಲ್ಲಿ ರೇಡಿಯೋ ಶಾಪ್ಗಳಿವೆಯೋ ಅಲ್ಲಿಗೆಲ್ಲ ನುಗ್ತಾ ಇದ್ದಾರೆ. ಯುವಕರಿಗೆ ಕೋಟಿ ಕೋಟಿ ಆಸೆ ತೋರಿಸಿ ಅವರ ಜೀವನವನ್ನೇ ಬರ್ಬಾದ್ ಮಾಡುವಂತ ಈ ಖತರ್ನಾಕ್ ಗ್ಯಾಂಗ್ ಅನ್ನ ಪತ್ತೆ ಹಚ್ಚೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತೆ ಅವರು ಯಾರ ಬಲೆಗೂ ಅಷ್ಟು ಸುಲಭವಾಗಿ ಬೀಳಲ್ಲ. ಅವರು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬಲ್ಲ, ಭೇಟಿನೂ ಆಗಲ್ಲ. ಆದರೆ ಈ ಗ್ಯಾಂಗ್ನ ರಹಸ್ಯವನ್ನು ಬಯಲು ಮಾಡಲೇಬೇಕು, ನಮ್ಮ ಯುವಕರಿಗೆ ಆಗ್ತಿರುವಂಥ ಅನ್ಯಾಯನ ಪತ್ತೆ ಹಚ್ಚಲೇಬೇಕು, ಅದನ್ನು ನಿಲ್ಲಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಕವರ್ ಸ್ಟೋರಿ ತಂಡ ಪ್ರಾಣದ ಹಂಗು ತೊರೆದು ಈ ಒಂದು ಆಪರೇಷನ್ಗೆ ಮುಂದಾಗ್ಬಿಡ್ತು. ರೆಡ್ ಮರ್ಕ್ಯುರಿ ಮಾರೋ ಗ್ಯಾಂಗ್ ಕೊನೆಗೂ ನಮ್ಮ ಬಲೆಗೆ ಬಿತ್ತು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಹುಲಿಗೇರಮ್ಮ ದೇವಾಲಯದ ಬಳಿಯ ಶಿವನ್ನಹಳ್ಳಿಯಲ್ಲಿ ಆ ಗ್ಯಾಂಗ್ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದು ಗೊತ್ತಾಯಿತು. ನಾವು ಅವರ ಬೆನ್ನತ್ತಿ ಅಲ್ಲಿಗೆ ಹೊರಟೇ ಬಿಟ್ವಿ. ನಮ್ಮನ್ನ ಅವರು ಒಂದು ತೋಟಕ್ಕೆ ಬರಲು ಹೇಳಿದ್ರು. 5-6 ಮಂದಿ ನಮ್ಮ ಬಳಿ ಬಂದಿದ್ರು. ನೋಡೋಕೆ ಪಕ್ಕಾ ರೌಡಿಗಳ ತರ ಕಾಣ್ತಿದ್ರು. ನಮ್ಮನ್ನ ಬರಮಾಡಿಕೊಂಡ್ರು. ವ್ಯವಹಾರ ಮಾತನಾಡಲು ಪ್ರಾರಂಭಿಸಿದ್ರು. ನೀವು ಅಲ್ಲಿರಿ ಆ ಕಡೆ ಏನು ಮಾಡಿ ಇವ್ರು ನಾನು ಒಬ್ರು ತೋರಿಸ್ತೀನಿ ಬನ್ರಿ. ಲಿಕ್ವಿಡ್ ನಮಗೆ ಅವರ ಕೈಯಲ್ಲಿದ್ದ ರೆಡ್ ಮರ್ಕ್ಯುರಿ ಟ್ಯೂಬ್ ಅನ್ನ ತೋರಿಸಿದ್ರು. ಒರಿಜಿನಲ್ ಅಂದ್ರು. ತಂದಿಲ್ವಾ ಮಿರರ್? ಮಿರರ್ ನಾವು ತಂದಿಲ್ಲ. ಮಿರರ್ ನೋಡಪ್ಪ. ಮಿರರ್ ತೋರಿಸ ಸರ್. ನೋಡಿದ್ರ ಉಲ್ಟಾ ತಿರ್ಸಿ ಅದನ್ನ. ಉಲ್ಟಾ ಮತ್ತೆ ಹೆಂಗೆ ತೋರ್ಸ ಸರ್? ಸರಿನಾ? ಆಯ್ತಾ? ಈಗ ಪ್ಯಾಕ್ ಮಾಡ್ಕೊಡೋಣ ಇಲ್ಲೇ. ದುಡ್ಡು ಬೇಡವಾ? ದುಡ್ಡು ಬೇಡವಾ? ನಮ್ಗೆ ಎದರ್ಕ ಸರ್ ಇದು ಐಟಮ್ ಅಂದ್ರೆ ಸಾರಿ, ನಿಮಗೆ ಎಷ್ಟು ಭಯ ಇದೆ ನನಗೂ ಅಷ್ಟೇ ಭಯ ಇದೆ. ಓಕೆನಾ? ನಾನು ಶಿವಮೊಗ್ಗದವನು, ನಮ್ಮ ಫ್ರೆಂಡು ಪಾಪ ಕೇಳಿ ಸರ್, ನಾನು ಇದನ್ನ ತಗೊಂಡೋಗ್ಬೇಕು, ನನಗೂ ಭಯ ಇದೆ ತಾನೇ. ಟಿವಿ ರಿಪೇರಿ ಮಾಡೋನು. ಎಂಥ ಟಿವಿ ರಿಪೇರಿ ಮಾಡಬೇಕು? ಇದು ಒಂದು ಯಾವುದೋ 100ರಲ್ಲಿ ಒಂದು ಸಿಕ್ತು. ನಾವು ಅವರ ಜೊತೆ ಬೆಲೆ ಮಾತನಾಡಲು ಪ್ರಾರಂಭಿಸಿದ್ವಿ. ಟ್ಯೂಬ್ ಬೆಲೆ 5 ಲಕ್ಷ ಅಂದ್ರು. ಅದಕ್ಕೆ ನಾನು ತಗೊಂಬಂದೆ. ಈಗ ಆಯ್ತು, ಹೆಂಗ್ ಮಾತಾಡಿ ಸರ್? ಈಗ ತಗೊಂಡು ಸರ್ ಇವಾಗ ಅಮೌಂಟ್ ಎಷ್ಟು ಹೇಳಿ? ಇವರು ಎಷ್ಟು ಹೇಳೋರು ಅಷ್ಟೇ. ಎಷ್ಟು? ಯಾಕಣ್ಣ 5 ಹೇಳಿದ್ದೀನಿ ಅವ್ನಿಗೆ. ನಮ್ಗೆ ನಿಮ್ ರೇಟ್ ಗೊತ್ತಿಲ್ಲ, ಏನೋ ವಿಶ್ವಾಸ ಅಂತ ಮಾಡ್ಕೊಡ್ತೀನಿ ಸರ್. ಭರೋಸೆ ನೋಡಿ ಗುರುಗಳೇ, ಭರೋಸೆ ಮೇಲೆ ನಾನು ಕೊಡ್ತೀನಿ 1 ಲಕ್ಷ. ಅಲ್ಲಿ ಮಾರ್ಬೇಕು, ನಮ್ಗೆ ಆಗ್ತೀರಾ? ನಾವು ಸಾಕಷ್ಟು ವಾದ ಮಾಡಿದ ಬಳಿಕ ನಮಗೆ ಆ ಟ್ಯೂಬ್ ಅನ್ನ 1.5 ಲಕ್ಷ ರೂಪಾಯಿಗೆ ಕೊಡಲು ಒಪ್ಪಿಕೊಂಡ್ರು. ಇನ್ನು ಹೇಳ್ತಿಲ್ಲ ಅದೇ ಒಂದು ಹೇಳಿ, ಪದೇ ಪದೇ ಒಂದು ಹೇಳಿ, ಹೌದು ಒಂದು ಆಮೇಲೆ ಸುಮ್ಮನೆ ಆಮೇಲೆ ತಂದ ಮೇಲೆ ಕೊಡು ಸರ್. ಮತ್ತೆ ಇಲ್ಲೇ ಪ್ಯಾಕ್ ಮಾಡ್ಕೊಡ್ತೀನಿ. ನೋಡ್ಕೊಳ್ಳಿ, ಅದೇ ಪ್ಯಾಕ್ ಮಾಡ್ಕೊಡ್ತೀನಿ. ದುಡ್ಡು ಕೊಡಿ.
ನಮ್ಗೆ ಹಂಗೆ ಇರೋಣ ಇವ್ರು ನಮ್ಗೆ ಫೋನ್ ಮಾಡ್ತಾರೆ, ನೀವು ಫೋನ್ ಮಾಡಿ. ಈಗ ನೀವು ಬರೋದೇ ಏನು ಹೇಳಪ್ಪ ಕಂಡೀಷನ್ ಯಾಕೆ ನಾವು ತಗೊಂಡು ಫೋನ್ ಇವ್ರು ಎಲ್ಲೆಲ್ಲಿ ಹೋದ್ರೆ ಕೈಲಿ ಹೇಗಿದೆ ನೋಡಿದ್ರೆ ಇವರ ಮೋಸದಾಟ. ನಾವು ಇನ್ನೂ ವಾದ ಮಾಡಿದ್ರೆ ಇವರು ಟ್ಯೂಬ್ ಅನ್ನ 10 ಅಲ್ಲ 5 ಅಲ್ಲ 1,000 ರೂಪಾಯಿಗೂ ಕೊಡಲು ರೆಡಿಯಾಗಿದ್ರು. ಯಾಕಂದ್ರೆ ಈ ಟ್ಯೂಬಿಗೆ ಬೆಲೆಯೇ ಇರಲ್ಲ. ಇವರಿಗೆ ಸಿಕ್ಕಷ್ಟು ಸೀರುಂಡೆ ಅಂತ ನಮ್ಮ ಮುಂದೆ ಕಣ್ಕಟ್ಟು ಮಾಡಿ ಹಣ ಗಳಿಸಲು ರೆಡಿಯಾಗಿದ್ರು. ಈ ಗ್ಯಾಂಗ್ ಇದೇ ರೆಡ್ ಮರ್ಕ್ಯುರಿ ಟ್ಯೂಬ್ ಅನ್ನ ಹಿಡ್ಕೊಂಡು ಸಾಕಷ್ಟು ಜನರಿಗೆ ಮೋಸ ಮಾಡಿದೆ. ಅಷ್ಟೇ ಅಲ್ಲ, ಈ ಗ್ಯಾಂಗ್ ಸಾಕಷ್ಟು ಜನರ ಮೇಲೆ ದಾಳಿಯೂ ಮಾಡಿದೆ. ಇವರು ಇದೇ ದಂಧೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಮಾಡಿದ್ದಾರೆ. ಇವರ ಬಳಿ ಇರುವ ರೆಡ್ ಮರ್ಕ್ಯುರಿ ಟ್ಯೂಬ್ ಆಗಲಿ, ಅವರು ಮಾಡೋ ಟೆಸ್ಟ್ ಆಗಲಿ ನಿಜವಲ್ಲ, ಎಲ್ಲ ಬರೀ ಮೋಸ. ಇವರ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರು ಏನೂ ಕ್ರಮ ಕೈಗೊಳ್ಳದ ಕಾರಣ ಇವರ ಮೋಸದಾಟ ನಿರಂತರವಾಗಿ ನಡೀತಾನೇ ಇದೆ. ಕೆಲ ಯುವಕರು ಒಂದು ಗ್ಯಾಂಗ್ ಸೃಷ್ಟಿಸಿರುವಂತ ಮೋಹದ ಬಲೆಗೆ ಸಿಕ್ಕಾಕೊಳ್ತಿದ್ದಾರೆ. ಅದೇ ರೀತಿ ಆ ಮಾಫಿಯಾದ ಮೋಹದ ಬಲೆಗೆ ಸಿಕ್ಕಾಕೊಂಡ ಯುವಕರ ತಂಡ ನಮಗೆ ಸಿಕ್ತು. ಆ ತಂಡ ಈಗಾಗಲೇ ಆ ಮೋಹಕ್ಕೆ ಸಿಕ್ಕಾಕೊಂಡು ಸೋತಿದ್ದಾರೆ, ಜೊತೆಗೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ನಮ್ಮ ಹತ್ರ ಬಂದ್ರು, ಸಹಾಯ ಕೇಳ್ಕೊಂಡು ಬಂದ್ರು. ಆ ಹುಡುಗರು ಆ ರೆಡ್ ಮರ್ಕ್ಯುರಿಯ ಬಗ್ಗೆ ಹೇಳಿದ ಸೀಕ್ರೆಟ್ ನಿಜವಾಗ್ಲೂ ಕೂಡ ನಮ್ಮನ್ನ ಬೆಚ್ಚಿ ಬೀಳಿಸ್ತು. ನಾವು ಮೋಸ ಹೋದ ಯುವಕರ ಕತೆ ಕೇಳಲು ಕುಣಿಗಲಿಗೆ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿ ನಮಗೆ ಮೋಸ ಹೋದವರು ತಮಗಾದ ಅನುಭವವನ್ನ ವಿವರವಾಗಿ ಹೇಳಲಾರಂಭಿಸಿದ್ರು. ಇದ್ರ ಬಗ್ಗೆ ಯೂಟ್ಯೂಬ್ ತುಂಬಾ ನೋಡಿದೆ ವಿಡಿಯೋಗಳ. ಇದು ಈ ರೀತಿ ಇದೆ, 1 ಕೋಟಿ ಗಟ್ಟಲೆ ಬಾಳ್ತದೆ, 3 ಕೋಟಿ 5 ಕೋಟಿ ಅಂತ. ನಮ್ಗೆ ಇದ್ರ ಮಾಹಿತಿ ಬಂತು, ನಮ್ಮ ಇವ್ರು ಕೊಟ್ರು ಓನವರು, ಈ ತರ ಇದೆ, ಹಿಂಗಿದೆ, ಅಲ್ಲಿದೆ ಅಂತ ಅಂದ್ರು. ನಾವು ಅದು ಇದನ್ನ ವಿಡಿಯೋ ನೋಡ್ದು, ವಿಡಿಯೋ ಕಳಿಸಿ ಫಸ್ಟ್ ಅಂತಂದು ವಿಡಿಯೋ ನೋಡ್ದು. ವಿಡಿಯೋದಲ್ಲಿ ಪಕ್ಕ 3ವೇ ಸ್ಯಾಟಿಸ್ಫೈ ಆಯಿತು. ಒಂದು ಮಿರರ್ ಚೆಕ್ಕು, ಒಂದು ಬೆಳ್ಳುಳ್ಳಿ ಚೆಕ್ಕು, ಮತ್ತೆ ಒಂದು ಗ್ರಾಮ್ ಗೋಲ್ಡ್ ಚಿಂದು ಚೆಕ್ ಮಾಡ್ದು. ಅದರಲ್ಲಿ ಪಕ್ಕ ಮಾಹಿತಿ ಇತ್ತು. ಒಂದು ದಿವಸ ಹೋಗಿ ನೋಡ್ಕೊಂಡು ಬಂದು ಸ್ಯಾಟಿಸ್ಫೈ ಆಗಿದ್ಕೆ 1 ಲಕ್ಷ ಅಡ್ವಾನ್ಸ್ ಕೊಡ್ಬೇಕು. ತಿರ್ಗಾ ಮಾರನೇ ದಿವಸ ಹೋದು, ತಿರ್ಗಾ 2 ಲಕ್ಷ ತೊಗೊಂಡೋಗಿ ದುಡ್ಡು ತೋರಿಸಿ ಅಂದರು. ದುಡ್ಡು ತೋರಿಸ್ತು, ಕೊಡ್ತೀವಿ ಬನ್ನಿ ಅಂದ್ಬಿಟ್ಟು ಕರೆಸೋರು. ತಿರ್ಗಾ ಅಲ್ಲಿ ಇನ್ನೇನು ನೋಡಿದ ಟೈಮಿಗೆ ಪೊಲೀಸ್ ಅಟ್ಯಾಕ್ ಮಾಡಿದ್ರು. ಒರಿಜಿನಲ್ ಪೊಲೀಸೇ. ಹ್ಞೂ, ಪಕ್ಕ ಅವರು ಇನ್ನೂ ತೋರಿಸಿದ್ರು ಕರೆಕ್ಟಾಗಿ. ಇನ್ನೇನು ಸಕ್ಸಸ್ ಆಗೋ ಟೈಮ್ ಕರೆಕ್ಟಾಗಿ ಬಿದ್ರು. ಚೇಂಜ್ ಮಾಡಿದ್ರಲ್ಲ, ನಮ್ಗೆ ಅದು ಗಾಬರಿಲಿ ಎಲ್ಲ ಇದು ಮಾಡ್ಬಿಟ್ಟು ಎಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಆಗ್ಲೇ ಆ ತಕ್ಷಣ. ಹಿಂಗೆ ಬಂದರೆ ಹಿಂಗೆ ತೋರಿಸಿದ್ರಲ್ಲ, ನಾವು ಹಿಂಗೆ ಆಚೆ ಬರೋದು. ಅದಕ್ಕೆ ತಿರ್ಗಿ ಅವರು ಡೀಲು ಅವರು ಇದು ಮಾಡಿಕೊಂಡು ನಮಗೆ 3 ಲಕ್ಷನ ಕಿತ್ಕೊಂಡು, ಇದು ಕೊಡಲಿಲ್ಲ, ಐಟಮು ಕೊಡಲಿಲ್ಲ. ಐಟಮ್ ಕಿತ್ತಿದ್ರೆ ಎಸ್ಕೇಪ್ ಆಗ್ಬಿಟ್ರು. ತಿರ್ಗಿ ಹೊರಗಡೆ ಬಂದು ತಗೊಂಡಿದ್ದ ಇಟ್ಕೇನೆ ನಮಗೆ ದುಡ್ಡು ಕಿತ್ಕೊಂಡಿದ್ದಕ್ಕೆ ಎಸ್ಕೇಪ್. ಫಸ್ಟೇ ದುಡ್ಡು ಕೈ ಹಿಂಗೆ ಕೊಟ್ಟಿದ್ದಷ್ಟೇ. ಇದು ಪಕ್ಕ ಆಯ್ತಲ್ಲ, ನಮ್ಗೆ ಇದೇ ಥರ ಇರಬೇಕು ಅಂದ್ಕೊಂಡು ರೆಡ್ ಮರ್ಕ್ಯುರಿ ಹೆಸರಲ್ಲಿ ಮೋಸ ಮಾಡೋ ತಂಡ ಇವರಿಂದ 3 ಲಕ್ಷ ದರೋಡೆ ಮಾಡಿದ್ದಲ್ಲದೆ ಇವರ ಮೇಲೆ ಹಲ್ಲೆಗೆ ಮುಂದಾಗಿತ್ತಂತೆ. ಅಲ್ಲದೆ ಪೊಲೀಸರ ವೇಷ ಧರಿಸಿ ಇವರ ಮೇಲೆ ದಾಳಿ ಬೇರೆ ಮಾಡಿ ಇವರ ಕೈಯಿಂದ 30,000 ರೂಪಾಯಿ ಮತ್ತೆ ಪೀಕಿತ್ತಂತೆ. ಇದು ಪಕ್ಕ ಡೂಪ್ಲಿಕೇಟ್. ಇದು ಮಾಡಿದ್ರೆ ತೋರಿಸಿದ್ದೆ ಒಂದು ಇದೆ, ಕೊಟ್ಟಿದ್ದಿದ್ದೆ, ನೋಡಿದ್ರೆ ಆದರೆ ಇದೆ ಹಿಂಗಾಗಿದ್ದು ಗೊತ್ತಿಲ್ಲ. ಅದೇ ನೋಡೋಣ, ಇದು ಕುತೂಹಲ. ಕೋಟಿಗಟ್ಟಲೆ ಹೋಗುತ್ತಲ್ಲ, ಇದು 3 ಲಕ್ಷಕ್ಕೆ ಡೀಲ್ ಹೆಂಗಾಗಿ ಸಿಗುತ್ತೆ ನಮಗೂ ಒಂದು ಇದು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.